ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಹಯೋಗ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ. ಅದ್ದೂರಿಯಾಗಿ ಜರುಗಿದ ಮಳಖೇಡ ಜಯತೀರ್ಥರ ಆರಾಧನಾ ಮಹೋತ್ಸವ. ಡ್ರಗ್ಸ್ ಪ್ರಕರಣದ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು, ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹ. ಜುಲೈ 19ರಂದು ಕಲಬುರಗಿಯಲ್ಲಿ ಕರ್ನಾಟಕ ಎಂಡೋಕ್ರೈನಾಲಜಿ ಸೊಸೈಟಿ ರಾಜ್ಯ ಸಮ್ಮೇಳನ ಆಯೋಜನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಸಹಯೋಗ್ ಆಸ್ಪತ್ರೆಯಲ್ಲಿ ಉಚಿತ ಮೆಡಿಕಲ್ ಚೆಕಪ್ ಕ್ಯಾಂಪ್ ಆಯೋಜನೆ ಮಾಡಲಾಗಿದ್ದು, ಕಲಬುರಗಿ ನಗರ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿದ ಸಾರ್ವಜನಿಕರು ಹಾಗೂ ರೋಗಿಗಳು ಶಿಬಿರದ ಲಾಭ ಪಡೆದುಕೊಂಡರು. ನಗರದ ಸಹಯೋಗ್ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಂಬರೀಶ್ ಬಿರಾದರ್ ಹಾಗೂ ಗಣ್ಯರು ಉದ್ಘಾಟಿಸಿದರು. ಶಿಬಿರದಲ್ಲಿ ಉಚಿತವಾಗಿ ಬಿಪಿ, ಇಸಿಜಿ ಸೇರಿದಂತೆ ವಿವಿಧ ರೀತಿಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಆಸ್ಪತ್ರೆ ವೈದ್ಯರು ನಡೆಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅಂಬರೀಶ್ ಹಾಗೂ ಗಣ್ಯರು, ಆರೋಗ್ಯ ಕಾಳಜಿ ಎಲ್ಲರ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ತೋರದೆ ಸೂಕ್ತ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಎಂದು ಸಲಹೆ ನೀಡಿದರು. ಈ ಒಂದು ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ವೈದ್ಯರಲ್ಲಿ ಏನು ನಾವು ದೇವರು ಕಾಣ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಅಂಬರೀಶ್ ವೈದ್ಯರಲ್ಲಿ ಒಂದು ಮಾನವೀಯತೆ, ಅವರ ತಂದೆ ಸಂಸ್ಕಾರದಿಂದ ಬಂದಿರೋ ಪ್ರಯುಕ್ತ ಈ ಭಾಗದ ಬಹುಮುಖ್ಯವಾಗಿ ನಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ನಾವೆಷ್ಟು ಈ ಭಾಗದ ಜನರು ಪುಣ್ಯ ಮಾಡಿದೋ ಗೊತ್ತಿಲ್ಲ. ಇಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಜೊತೆಗೆ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿರೋ ಪ್ರಯುಕ್ತ ಅವರ ಒಂದು ಕೈ ಚಳಕ ನಾವು ಭಾಳ ಲಕ್ಕಿ ಅಂತ ತಿಳ್ಬೋದು. ಈಗಾಗಲೇ ನೀವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಾವು ಯಾವ ರೀತಿಯಲ್ಲಿ ನಮ್ಮ ಮುಖದಲ್ಲಿ ಸ್ವಲ್ಪ ಕಲೆಗಳು ಬಿದ್ದಾಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದನ್ನು ಮೇಕಪ್ ಮಾಡ್ಕೊಂಡು ಬರ್ತೀವೋ, ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಆಕ್ಸಿಡೆಂಟ್ಗಳು, ತುರ್ತು ಚಿಕಿತ್ಸೆಯಲ್ಲಾದಾಗ ಕೈ ಕಟ್ಟಾಗಲಿ, ಚರ್ಮಗಳು ಪೀಸ್ ಆಗಲಿ, ಮುಖದ ರಂಧ್ರಗಳು ಬೀಳಿ, ಇವಕ್ಕೆಲ್ಲಕ್ಕೂ ಮತ್ತೆ ಒಂದು ಭಗವಂತನ ರೂಪದಲ್ಲಿ ನಿರ್ಮಾಣ ಮಾಡೋದೊಂದು ಕೈ ಚಳಕ ಅಂದರೆ ಅದು ಪ್ಲಾಸ್ಟಿಕ್ ಸರ್ಜನರಿಗೆ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ಅಂಬರೀಶ್ ಅದರಲ್ಲಿ ಮುಖ್ಯವಾಗಿ ನಾನು ಅವನಿಗೆ ಸುಮಾರು ಒಂದು 10 ವರ್ಷಗಳಿಂದ ಅವರ ಒಂದು ಪಾದರಸದ ಸೇವೆ ನೋಡ್ತಾ ಇದ್ದೀನಿ. ನಿಜವಾಗಲೂ ಅವರು ಯಾವ ರೀತಿಯಲ್ಲಿ ಮಾಡ್ತಂದರೆ ಈ ಭಾಗದ ಜನರಿಗೆ ಬಹಳ ಪುಣ್ಯ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅದರಲ್ಲಿ ಅವರ ಒಂದು ತನ್ಮಯತೆ ಮತ್ತು ಅವರು ರೋಗಿಯಲ್ಲಿ ನಾವು ನಿಜವಾಗ್ಲೂ ಈಗಾಗಲೇ ನಾವು ಅನೇಕ ವೈದ್ಯರನ್ನು ನೋಡ್ತಾ ಇದ್ದೇವೆ, ನಾನು ಹೇಳೋದಿಲ್ಲ. ಅವರ ಹೃದಯದಲ್ಲಿ ದೇವರು ಕಾಣುವಂಥ ವೈದ್ಯ ಅಂಬರೀಶ್ ಇದ್ದಾನೆ. ಸೊ ಇಂಥ ಒಂದು ಸುಸಜ್ಜಿತವಾದ ಆಸ್ಪತ್ರೆ ನಮ್ಮಲ್ಲಿ ಬಂದಿರೋ ಪ್ರಯುಕ್ತ ನಾವೆಲ್ಲರೂ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆಯಲ್ಲಿ ಭಾಗಿಯಾಗಿ ಮತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜನ್ ಡೇ ಇರೋ ಪ್ರಯುಕ್ತ ನಾವೆಲ್ಲರೂ ನಮ್ಮ
ASI ಸಾಹೇಬರಿದ್ದರು, ಸಂಗಮೇಶ್ ಡಾಕ್ಟರ್ ಇದ್ದರು, ರಾಯರಾಮ್ ಅವರಿದ್ದರು, ಅನೇಕ ಗಣ್ಯರು ಬಂದಿದ್ದಾರೆ. ನಾವೆಲ್ಲರೂ ಅವರಿಗೆ ಹಾರೈಸುವುದೇನೆಂದರೆ ಅವರ ಆತ್ಮದ ಸಾಕ್ಷಿಯಂತೆ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಸೇವೆ ನೀಡುವ ನಿಟ್ಟಿನಲ್ಲಿ ಮತ್ತು ಅವರ ಬಾಳಿಗೆ ಯಾವುದೂ ಆಪತ್ ಚಿಕಿತ್ಸೆಗಳು ಬರದೆ ಯಶಸ್ವಿಯಾಗಲೆಂದು ಪ್ರಾರ್ಥನೆ ಮಾಡುತ್ತಾ ನಾವು ಸದಾ ಅವರಿಗೆ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಾ ಮತ್ತೊಮ್ಮೆ ಈ ವರ್ಲ್ಡ್ ಪ್ಲಾಸ್ಟಿಕ್ ಡೇ ದಿನ ಅವರಿಗೆ ಶುಭಾಶಯಗಳು ಕೋರುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೋಗಿಗಳಲ್ಲಿ ಆ ದೇವರ ಕಂಡು ಅವರ ಆಶೀರ್ವಾದ ಇವರಿಗೆ ಇದ್ದು ಮತ್ತು ಇದನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳಗಲಿ ಅಂತ ನಾವು ನನ್ನ ವತಿಯಿಂದ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳು ಕೋರುತ್ತೇನೆ. ಧನ್ಯವಾದಗಳು. ಸೊ ಇಮಿಡಿಯೇಟ್ಲಿ ಇಲ್ಲಿ ನಮ್ಮೊಬ್ಬರು ರಿಲೇಷನ್ ಇದ್ದರು, ರಾಹುಲ್ ಅಂತ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಸೀದಾ ಡೈರೆಕ್ಟು ಚಿರಾಯುಧ ಹಾಸ್ಪಿಟಲ್ಗೆ ಹೋಗಿದ್ದು. ನಾವು ಅಡ್ಮಿಟ್ ಅಲ್ಲೇ ಮಾಡಿದ್ರು. ನನಗೆ ಅಲ್ಲಿ ಫಸ್ಟ್ ನಮ್ದು ಹೊರಗಡೆ ಬಂದಿದ್ದು ಅಷ್ಟೇ ಗೊತ್ತು, ಬಟ್ ಆಮೇಲೆ ಏನಾಯಿತು ಏನೋ ನಮ್ಗೆ ಅಷ್ಟು ಜಾಸ್ತಿ ನೆನಪಿಲ್ಲ. ಬಟ್ ಆಲ್ಮೋಸ್ಟ್ ನನ್ನ ಬಾಡಿ ಅಂತೂ 70% ಫುಲ್ ಬರ್ನ್ ಆಗಿತ್ತು ಸರ್ ನಮ್ಮದು. ಅದಾದಮೇಲೆ ನಮ್ಮ ರಿಲೇಷನ್ ಅಂತ ಹೇಳಿದ್ನಲ್ಲ, ಅವ್ರಲಿಂದ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ ಅವ್ನು ಫಸ್ಟ್, ರಾಹುಲ್ ಅಂತ ಹೇಳಿದ್ನಲ್ಲ, ಸರ್ ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು ಕಂಪ್ಲೀಟ್ ಅಂಬರೀಷ್ ಬಿರಾದರ್ ಸರ್ಗೆ ಪೂರ್ತಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ಫಸ್ಟ್ ಒಂದು ಕಾಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಪ್ರೆಸೆಂಟ್ ಇಲ್ಲಿವರೆಗೂ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆಮೇಲೆ ನಮ್ಮದು ಮೆಡಿಕಲ್ ರಿಕವರಿನೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಫಸ್ಟು ಆಲ್ಮೋಸ್ಟ್ 70% ಬರ್ನ್ ಅಂತಂದರೆ ಹಾಸ್ಪಿಟಲವರು ಯಾಕೆ ಬೇಡಪ್ಪ ನಮ್ಮ ಹಾಸ್ಪಿಟಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಬಿಡೋಣ ಅಂತ ಆ ಥರ ಏನೋ ಇದ್ದರು ಅವರು. ಬಟ್ ಸರ್ಲಿಂದ ಅವರು ಧೈರ್ಯ ತೊಗೊಂಡು ಟ್ರೀಟ್ಮೆಂಟ್ ಶುರು ಮಾಡಿದರು. ಅದಾದಮೇಲೆ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು 4 ಆಪ್ರೇಷನ್ ಆಯಿತು. ಮಾರ್ಚ್ 2024 ಹಿಡ್ಕೊಂಡು ಇಲ್ಲಿವರೆಗೂ ಅಂದರೆ ಫಸ್ಟ್ ಒಂದು 3 ಮಂತ್ಸ್ ಹಾಸ್ಪಿಟಲ್ ಇದ್ದೆ, ಅಲ್ಲಿನ ಒಂದು 4 ಆಪ್ರೇಷನು, ಆಲ್ಮೋಸ್ಟ್ ಎಲ್ಲ ಆಪ್ರೇಷನ್ ಸರಿ ಮಾಡಿದ್ದು. ಫಸ್ಟ್ ಡ್ರೆಸ್ಸಿಂಗಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಸ್ಕ್ರೀನ್ ಡ್ರಾಫ್ಟಿಂಗ್ ಅದೆಲ್ಲ ಮಾಡಿ ಚರ್ಮೆಲ್ಲ ಹಾಕ್ತಾರಂತಲ್ಲ ಅದೆಲ್ಲ ಮಾಡಿದಾದ್ಮೇಲೆ ಪೂರ್ತಿ ರಿಕವರಿ ಮಾಡಿ ನನಗೆ ಫುಲ್ ಬೆಡ್ ರಿಡನ್ ಪರ್ಸನ್ ಇದ್ದೆ. ಈ ಥರ ಮಾಡಿದ್ದಾರೆ ಸರ್ ನಮಗೆ. ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನು ಒಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಆಯೋಜಿಸಿದ್ವಿ ಸಹಯೋಗ್ ಹಾಸ್ಪಿಟಲಲ್ಲಿ. ಸೊ ಈ ದಿನ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ತುಂಬ ಜನಕ್ಕೆ ತುಂಬ ಕಲ್ಪನೆ ಅದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಬೇರೆ ಕಲ್ಪನೆ ಇದೆ. ಸೊ ಅದು ನಾವು ಹೋಗಲಾಡಿಸೋಕ್ಕೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ನಾವು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ, ಬರೀ ಚರ್ಮದ ಸರ್ಜರಿ ಮಾಡೋದಿಲ್ಲ. ಇದರಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೀವಿ, ಕಾಸ್ಮೆಟಿಕ್ ಸರ್ಜರಿ, ಬರ್ನ್ ಸರ್ಜರಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಕ್ರೇನಿಯೋಫೇಶಿಯಲ್ ಸರ್ಜರಿ, ಪೀಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ ಅಂಥೇಳಿ ಇಷ್ಟೆಲ್ಲ ಭಾಗಗಳಿದೆ. ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಟ್ರಾಮಾ ರೀಕನ್ಸ್ಟ್ರಕ್ಷನ್, ಆಮೇಲೆ ವ್ಯಾಸ್ಕ್ಯುಲರ್ ಇಂಜರೀಸ್, ನರ್ವ್ ಎಲ್ಲ ಈ ಪ್ರಕಾರ ಎಲ್ಲ ಸರ್ಜರೀಸ್ ಎಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಪೇಷಂಟ್ಗೆ ಗುಣಪಡಿಸ್ಬೋದು. ಸೊ ಇವತ್ತಿನ ದಿವಸ ನಾವು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ. ಉಮೇಶ್ ಶೆಟ್ಟಿ ಸರ್ ಬಂದಿದ್ದರು, ಚನ್ವೀರ್ ಸರ್ ಬಂದಿದ್ದರು, ಸಂಗಮೇಶ್ ಸರ್ ಬಂದಿದ್ದರು, ಡಾಕ್ಟರ್ ರವೀಂದ್ರ ರಾಯರಾಮ್ ಅವರು, ಡಾಕ್ಟರ್ ಸುಧಾ ಅವರು ಬಂದು ಇದು ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಗೊಳಿಸಿ ಎಲ್ಲರಿಗೂ ಧನ್ಯವಾದ ಅಂತ ಯಾಕೆ ಮಾಡಿ ಥ್ಯಾಂಕ್ ಯು. ಒಂದು ಹ್ಯಾಂಡಲ್ಲಿ ನಾವು 50% ಕೆಲಸ ಮಾಡೋದೇ ಥಂಬ್ ಕಟ್ಟ ಇತ್ತಂದ್ರೆ ಅದಕ್ಕೆ ಒಂದು ಪುನರ್ ನಿರ್ಮಾಣ ಮಾಡ್ಬೋದು. ಒಂದು ಥಂಬ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಹೊಟ್ಟೆ ಭಾಗದಿಂದ ನಾವು ಮಾಂಸ ತಗೊಂಡು ಕಾಲಿಂದ ಒಂದು ಹೆಲ್ಪ್ ತಗೊಂಡು ಈ ಥರ ಒಂದು ಪುನರ್ ನಿರ್ಮಾಣ ಮಾಡ್ಬೋದು. ಇದೊಂದು ಮ್ಯಾಕ್ರೋರೆಕ್ಟಿ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಕೈ ಪಟ್ಟು ದೊಡ್ಡದಾಗಿರುತ್ತೆ, ಕಾಲು ಪಟ್ಟು ದೊಡ್ಡದಾಗಿರುತ್ತೆ. ಹಾಗಾಗಿದ್ದಾಗ ನಾವು ಒಂದು ರಿಕನ್ಸ್ಟ್ರಕ್ಷನ್ ಮಾಡಿ ನಿಯರ್ ನಾರ್ಮಲ್. ಇವರಿಗೆ ಒಂದು ಮೇಜರ್ ಪ್ರಾಬ್ಲಮ್ ಬರೋದು ಫುಟ್ವೇರ್ ಹಾಕೊಳ್ಳೋದು. ನಾರ್ಮಲ್ ಫುಟ್ವೇರ್ ಬರೋದೇ ಇಲ್ಲ. ಒಂದು ಕಾಲಿಗೆ ಒಂದು ನಾರ್ಮಲ್ ಫುಟ್ವೇರ್ ಹಾಕ್ಬೋದು, ಇನ್ನೊಂದು ಕಾಲಿಗೆ ಚಪ್ಪಲ ಹಾಕೊಂಡು ಬಂದ್ಬಿಡ್ತಾರೆ. ಸೊ ಅವರಿಗೆಲ್ಲ ನಾವು ಒಂದು ರೀಕನ್ಸ್ಟ್ರಕ್ಷನ್ ಮಾಡಿ ಒಂದು ನಾರ್ಮಲ್ ಫುಟ್ವೇರ್ ಹಾಕೊಂಡು ಮಾಡ್ಬೋದು. ಇದು ಸಿಂಡಕ್ಟಿಲಿ ಅಂದರೆ ಕಾಲಿಗೆ ಬಳ್ಗಳು ಅಂದ್ಕೊಂಡಿದೆ, ಅದಕ್ಕೆ ಸಪ್ರೇಟ್ ಮಾಡಿ ನಾರ್ಮಲ್ ಥರ ಮಾಡ್ಬೋದು. ಇದು ಕಾಲಿಗೆ ಗಾಯ ಆಗುತ್ತೆ. ತುಂಬ ಜನಕ್ಕೆ ಡಯಾಬಿಟೀಸ್ ಆದವರಿಗೆಲ್ಲ ಗಾಯ ಆಗ್ತದೆ. ಡಯಾಬಿಟೀಸ್ ಆದವರು ನಮ್ಮ ಹತ್ರ ಭಾಳ ಸಲ ಬರ್ತಾರೆ, ಮೂಳೆ ಇನ್ಫೆಕ್ಷನ್ ಮಾಡಿಕೊಂಡು ಕಾಲು ಕಟ್ ಮಾಡಿಕೊಂಡು ಈ ಥರ ಇದ್ದಾಗ ಅವ್ರಿಗೆ ಒಂದು ರೀಕನ್ಸ್ಟ್ರಕ್ಟಿವ್ ಪ್ರೊಸೀಜರ್ ಮಾಡಿ ಸ್ಪೆಷಲ್ ಫುಟ್ವೇರ್ ಕೊಟ್ಟು ಅವ್ರಿಗೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಥರ ಮಾಡ್ಬೋದು. ಈಗ ಕಾಲಿಗೆ ಆಕ್ಸಿಡೆಂಟ್ ಆಗಿದಾಗ ಈ ಥರ ಒಂದು ನಾವು ರಿಕನ್ಸ್ಟ್ರಕ್ಷನ್ ಮಾಡಿ ಆಲ್ಮೋಸ್ಟ್ ನಾವು ಯೂಶಲಿ ಹೇಳ್ತೀವಿ ಒಂದು 50 ಡೇಸಲ್ಲಿ ಯಾವುದೇ ಗಾಯ ಒಣಗಿಲ್ಲ ಅಂದರೆ ಅದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಒಣಗಿಸಲೇಬೇಕು. ಅದು ಒಣಗಿಲ್ಲ ಅಂತಂದರೆ ನಮ್ಗೆ ತೊಂದರೆ ಕೊಡ್ತಾನೆ ಇರುತ್ತೆ. ಆಕ್ಸಿಡೆಂಟ್ ಆಗಿದ್ಮೇಲೆ ಈಗ ಮಾಂಸ ಎಲ್ಲ ಕಟ್ಟಾಗಿದೆ, ಅದಕ್ಕೆಲ್ಲ ನಾವು ಒಂದು ರಿಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಮಾಡಿ ನಾವು ಈ ಥರ ಒಂದು ಗಾಯ ಮಾಡಿಸ್ಬೋದು. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್. ಇವರಿಗೆ ಬರ್ನ್ಸ್ ಆಗಿತ್ತು, ಅಂದರೆ ಕ್ರ್ಯಾಕರ್ ಬರ್ನ್ಸ್. ಅವಳು ಕ್ರ್ಯಾಕರ್ ಬರ್ನ್ಸ್ ಮಾಡಿ ಒಂದು 3 ಡೇಸ್ ಆಗಿದ್ಮೇಲೆ ಬಂದಿದ್ದಾಗ ಈ ಥರ ಪೂರ್ತಿ ಕಿವ ಇಟ್ಕೊಂಡು ಬಂದಿದಾಗ ನಾವೊಂದು ಪ್ರೊಸೀಜರ್ ಮಾಡಿ ಅವ್ರಿಗೆ ಒಂದು 6 ಮಂತ್ಸ್ ಎಂಡಿಗೆ ದಿಸ್ ಇಸ್ ದ ಫೈನಲ್ ರಿಸಲ್ಟ್. ನೀವು ನೋಡ್ಬೋದು ಆಲ್ಮೋಸ್ಟ್ ಏನು ನೋಡೋದು, ಏನು ಕಾಲು ಕಾಣಲ್ಲ, ಏನೂ ಕಾಣೋದಿಲ್ಲ.
ಸೊ ಇವತ್ತು ಈ ಥರ ಒಂದು ಕಂಪಲ್ಸರಿ ನಾವು ನಿಯರ್ ಸ್ಟಾರ್ಲೆಸ್ ಆರ್ ಸ್ಟಾರ್ಲೆಸ್ ನಾವು ಅಚೀವ್ ಮಾಡ್ಬೋದು. ನಾವು ಜಲ್ದಿ ಬಂದಿದ್ದೇವೆ. 3 ಪೇಷಂಟ್ಸ್ ಎಲ್ಲ ವಿದಿನ್ 6 hours ಬಂದಿದ್ರೆ ಇನ್ನೂ ಸ್ಟಾರ್ ಇರಲ್ಲ, ಆಲ್ಮೋಸ್ಟ್ ಇನ್ನೂ ಸ್ಟಾರ್ ಇರಲ್ಲ. ಸೊ ಇದು ಫೈನಲ್ ರಿಸಲ್ಟ್. ಸೊ ಅಕ್ಯೂಟ್ ಥರ್ಮಲ್ ಬರ್ನ್ಸ್, ಈಗ ಯಾವುದೇ ಥರ ಥರ್ಮಲ್ ಬರ್ನ್ಸ್ ಇದ್ದರೆ ಅವನ್ನೆಲ್ಲ ನಾವು ಒಂದು ಸ್ಪೆಷಲ್ ಡ್ರೆಸ್ಸಿಂಗ್ಸ್ ಅಂತ ಬರುತ್ತೆ, ಪೇನ್ಲೆಸ್ ಡ್ರೆಸ್ಸಿಂಗ್ಸ್ ಅಂತ ಬರುತ್ತೆ. ಈ ಥರ ಎಲ್ಲ ಮಾಡಿ ಅವ್ರಿಗೆ ಒಂದು ಫೈನಲ್ ಅಪಿಯರೆನ್ಸ್ ಕೊಡ್ಬೋದು. ಆಸಿಡ್ ಬರ್ನ್ಸ್ ಆಗಿರ್ಬೋದು. ಆಸಿಡ್ ಬರ್ನ್ಸ್ ತುಂಬ ಇಂಪಾರ್ಟೆಂಟ್. ಅವೆಲ್ಲ ಒಳಗಡೆ ಪ್ರೆಸಿಪಿಟೇಟ್ ಆಗ್ತಾನೆ ಇರುತ್ತೆ, ಒಳಗಡೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಅವರು ಒಂದು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಒಂದು ಕರೆಕ್ಟಾಗಿ ಅಪಿಯರೆನ್ಸ್ ಫೈನಲ್ ಔಟ್ಪುಟ್ ಬರುತ್ತೆ. ಎಲೆಕ್ಟ್ರಿಕಲ್ ಬರ್ನ್ಸ್, ಗೋಸ್ಟ್ ಬರ್ನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಾವು ಇದು ಕರೆಂಟ್ ಹಚ್ಚಾಗಿದ್ದಾಗ ನಮ್ಮ ಮೂಳೆ ಗಿಳೆ ಎಲ್ಲ ಸುಖವಿರುತ್ತೆ. ಆ ಥರ ಇದ್ದಾಗ ನಾವು ಒಂದು ಫೈನಲ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರೆ ಅವರು 15 to 20 ಡೇಸಲ್ಲಿ ಯೂಶಲಿ ಮನೆಗೆ ಹೋಗ್ಬೋದು. ಒಂದು 2 monthsಲ್ಲಿ ಅವರು ವರ್ಕ್ ಎಲ್ಲ ಶುರು ಮಾಡ್ಬೋದು. ಇವೆಲ್ಲ ನೆಗ್ಲೆಕ್ಟೆಡ್ ಬರ್ನ್ಸ್. ಈಗ ತುಂಬ ದಿನ ನಾವು ಹಾಗೆ ಗಾಯ ಬಿಟ್ಟಿದ್ರೆ ಈ ಥರ ಒಂದು ಕಾಂಟ್ರಾಕ್ಚರ್ಸ್ ಅಂತ ಹೇಳ್ತೀವಿ. ಈ ಥರ ಆಯಿತು ಅಂತಂದರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಅವರಿಗೆ ಒಂದು ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡ್ಬೋದು. ಇವೆಲ್ಲ ಬಿಫೋರ್ ಸರ್ಜರಿ, ಆಮೇಲೆ ಇದು ಆಫ್ಟರ್ ಸರ್ಜರಿ. ಇವರಿಗೆ ಮನೆಯಲ್ಲಿ ಏನೂ ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮುಖದಿಂದ ಊಟನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಸರ್ಜರಿ ಮುಖಾಂತರ ನಾವು ನಿಯರ್ ನಾರ್ಮಲ್ ಅಪಿಯರೆನ್ಸನ್ನು ಕೊಡ್ಬೋದು. ಇದು ಕೈಯಲ್ಲಿ ಸುತ್ತಿದಾಗ ನೆಗ್ಲೆಕ್ಟೆಡ್ ಬರ್ನ್ಸ್, ಇದಕ್ಕೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಿಯರ್ ನಾರ್ಮಲ್ ಮಾಡ್ಬೋದು. ಆಕ್ಸಿಲರಿ ಕಾಂಟ್ರಾಕ್ಚರ್, ಮೊದಲಲ್ಲಿ ಏನು ಕಾಂಟ್ರಾಕ್ಚರ್ ಆಗುತ್ತಲ್ಲ ಆ ಕಾಂಟ್ರಾಕ್ಚರ್ಸ್. ಈಗ ನಾವು ಬರೀ ಇದಿಷ್ಟೇ ಕೆಲಸ ಅಲ್ಲ. ಈಗ ಇನ್ನೊಂದು ಕಾಸ್ಮೆಟಿಕ್ ಸರ್ಜರಿ ಏನು ನೀವು ಮೂವೀಸಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. ಸೊ ಇದರಲ್ಲಿ ನಾವು ಒಂದು ಫ್ಯಾಟ್ ಗ್ರಾಫ್ಟಿಂಗ್, ಇವರಿಗೆ ಒಂದು ಭಾಗ ಮುಖದ್ದು ರೈಟ್ ಸೈಡ್ ಭಾಗದಲ್ಲಿ ಒಂದು ಕಮ್ಮಿ ಬೆಳೆದಿದೆ. ಸೊ ಈ ಥರ ಇದ್ದಾಗ ನಾವು ಒಂದು ಫ್ಯಾಟ್ ಅಂತ ಯೂಸ್ ಮಾಡ್ತೀವಿ. ರೈಟ್ ಸೈಡ್ ಕೆಳಗಡೆ ನಾವು ನೋಡ್ಬೋದು. ಆ ಫ್ಯಾಟ್ ಇನ್ಫಿಲ್ಟ್ರೇಟ್ ಮಾಡಿ ಒಂದು ನಿಯರ್ ನಾರ್ಮಲ್ ಅಪಿಯರೆನ್ಸ್ ಅಂತ ಕೊಡ್ಬೋದು ಈ ಥರ. ಆಮೇಲೆ ಸೇಮ್ ಪೇಷಂಟ್ ಇನ್ನೊಂದು ರಾಂಗರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಥರ ಮುಖದ ಮೇಲೆ ಸ್ಕಾರ್ಸ್ ಇತ್ತು, ಹಣೆ ಮೇಲೆ ಸ್ಕಾರ್ಸ್ ಇತ್ತು. ಇದರಿಂದ ತುಂಬ ಜನಕ್ಕೆ ನಾವು ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಈ ಥರ ಇದ್ದರೆ ಒಂದು ಸ್ಕಾರ್ ರಿವಿಷನ್ ಅಂತ ಹೇಳಿ ಮಾಡ್ತೀವಿ. ಮೂಗು ಏನಾದರೂ ಸರಿ ಇರಲಿಲ್ಲ ಅಂದರೆ ಮೂಗು ಸರ್ಜರಿ ಮಾಡ್ತೀವಿ. ಈ ಥರ ನೇಸಲ್ ಬೋನ್ ಫ್ರಾಕ್ಚರ್ಸ್ ಇದೆ, ಅದು ಕರೆಕ್ಷನ್ ಆಗುತ್ತೆ. ಈ ಥರ ಒಂದು ಡಿಪ್ರೆಷನ್, ನಮ್ಮ ಮೂಗಿನ ಒಂದು ಡಿಪ್ರೆಷನ್ ಇರ್ತದೆ, ಅದು ಕರೆಕ್ಷನ್. ಮೋಲ್ಸ್, ಮಲ್ಟಿಪಲ್ ಮೋಲ್ಸ್ ಇರುತ್ತೆ, ಅದೆಲ್ಲ ಕರೆಕ್ಷನ್. ದೊಡ್ಡ ತುಟಿ ಅಂದರೆ ಇಮ್ಯಾನ್ಯೂಮ್ ಅಂತ ಹೇಳ್ತೀವಿ, ಈ ಥರ ಅವೆಲ್ಲ ಕರೆಕ್ಷನ್ಸ್. ಚೀಕ್ ಆಗ್ಮೆಂಟೇಷನ್, ಯಾರು ತುಂಬ ಒಳಗಡೆ ಹೋಗಿರುತ್ತೆ ಅವರಿಗೆಲ್ಲ ಕರೆಕ್ಷನ್ಸ್. ಸೊ ಜಾಲೈನ್, ಜಾಲೈನ್ ಅಂತ ಹೇಳ್ತೀವಲ್ಲ ಅದೆಲ್ಲ ಕರೆಕ್ಷನ್ಸ್. ಶಿಬಿರದಲ್ಲಿ ಆಸ್ಪತ್ರೆಯ ಡಾಕ್ಟರ್ ಸುನೀತಾ ಬಿರಾದರ್, ಉಮೇಶ್ ಶೆಟ್ಟಿ, ಡಾಕ್ಟರ್ ಸಂಗಮೇಶ್ ತೊಂಡ್ರೆ, ಡಾಕ್ಟರ್ ರವಿ, ಎಎಸ್ಐ ಚನ್ನವೀರಪ್ಪ, ಡಾಕ್ಟರ್ ಶ್ವೇತಾ ಬಿರಾದರ್, ಡಾಕ್ಟರ್ ಸುಧಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠದಲ್ಲಿರುವ ಶ್ರೀ ಜಯತೀರ್ಥ ಮೂಲ ಬೃಂದಾವನದಲ್ಲಿ ಇವತ್ತು ಮಧ್ಯಾರಾಧನೆ ಪ್ರಯುಕ್ತ ಅದ್ದೂರಿ ರಥೋತ್ಸವ ಜರುಗಿತು. ರಾಜ್ಯ ಹೊರ ರಾಜ್ಯದಿಂದ ಬಂದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಇದಕ್ಕೂ ಮುನ್ನ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಮೇತ ಅಲಂಕಾರ ಮಾಡಲಾಗಿತ್ತು. 3 ದಿನಗಳ ಆರಾಧನಾ ಮಹೋತ್ಸವದಲ್ಲಿ ಆಗಮಿಸಿದ ಭಕ್ತರಿಗೆ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥರು ಆಶೀರ್ವಚನ ನೀಡಿದರು. ಇಂದು ಉತ್ತರಾರಾಧನೆಗೆ ಸಾವಿರಾರು ಭಕ್ತರ ದಂಡು ಹರಿದು ಬರುವ ಮೂಲಕ ಮಳಖೇಡದ ಕಾಗಿಣಾ ನದಿ ತಟದಲ್ಲಿ ನಡೆಯುತ್ತಿರುವ ಸಡಗರ ಸಂಭ್ರಮ ಮತ್ತಷ್ಟು ಕಳೆಗಟ್ಟಿತ್ತು. ಹೀಗೆ 3 ದಿನಗಳ ಆರಾಧನಾ ಉತ್ಸವ ಸಂಪನ್ನಗೊಂಡಿದ್ದು ಭಕ್ತರು ಹರ್ಷೋದ್ಗಾರದಲ್ಲಿ ಮುಳುಗೆದ್ದರು. ಇನ್ನು ಆರಾಧನೆ ಪ್ರಯುಕ್ತ ಬೆಳಿಗ್ಗೆ ಶ್ರೀ ಸತ್ಯಾತ್ಮ ತೀರ್ಥರಿಂದ ಶ್ರೀಮನ್ ನ್ಯಾಯಸುಧಾ ಪಾಠ, ಟೀಕಾರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ್, ನಂತರ ತಿರುಮಲ ತಿರುಪತಿ ದೇವಸ್ಥಾನದಿಂದ ತಂದ ವಸ್ತ್ರ ಸಮರ್ಪಣೆ, ನಂತರ ಭಕ್ತರಿಗೆ ಮುದ್ರಾಧಾರಣೆ, ನಂತರ ಜೋಡು ರಥೋತ್ಸವ ವಿಶೇಷವಾಗಿ ನೆರವೇರಿತು. ನಂತರ ಶ್ರೀಗಳು ಶ್ರೀ ಮೂಲರಾಮ ದೇವರ ಸಂಸ್ಥಾನ ಪೂಜೆ ನೆರವೇರಿಸಿದರು. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಹಾಗೂ ಫಲ ಮಂತ್ರಾಕ್ಷತೆಯನ್ನು ಕೊಟ್ಟು ಶ್ರೀಗಳು ಆಶೀರ್ವದಿಸಿದರು. ಶ್ರೀ ಜಯತೀರ್ಥರು 18 ಟೀಕಾ ಗ್ರಂಥ ಹಾಗೂ 3 ಸ್ವತಂತ್ರ ಗ್ರಂಥಗಳನ್ನು ರಚನೆಯನ್ನು ಮಾಡಿ ಅಪಾರ ಕೊಡುಗೆಯನ್ನು ನೀಡಿದ ಮಹಾನುಭಾವರಾಗಿದ್ದಾರೆ.
ಅಂತಹ ಟೀಕಾಕೃತಪಾದರು ಇಲ್ಲಿ ಬಂದು ತಾವು ವೃಂದಾವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆ ವೃಂದಾವನ ಪ್ರವೇಶ ಈ ಏನು ಅಂತಂದರೆ ಭೌತಿಕವನ್ನು ದೇಹವನ್ನು ಬಿಟ್ಟು ವೃಂದಾವನ ಕಟ್ಟುವುದು ಒಂದು, ತಾವೇ ಸಶರೀರವಾಗಿ ವೃಂದಾವನವನ್ನು ಕಟ್ಟಿಸಿಕೊಳ್ಳೋದು. ಹೀಗಾಗಿ ಟೀಕಾಕೃತಪಾದರು ತಾವೇ ಸಶರೀರವಾಗಿ ಆ ಸರ್ಪರೂಪದಿಂದ ಪೂರ್ಣವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದ್ದು ಇವತ್ತಿನ ದಿವಸ. ಹೀಗಾಗಿ ಟೀಕಾಕೃತಪಾದರು ಇಲ್ಲಿ ಸಶರೀರವಾದ ವೃಂದಾವನವನ್ನು ಪ್ರವೇಶ ಮಾಡಿಕೊಂಡು ಇದೊಂದು ಗುಹೆ ಮಳಖೇಡದ ಗುಹಾ ಇದಕ್ಕೂ ಗಜಗಹ್ವರ ಅಂತ ಕರೀತಾರೆ. ಇದು ಆನೆ ಆಕಾರದಲ್ಲಿರ್ತಕ್ಕಂಥ ಗುಹೆ. ಈ ಆನೆ ಆಕಾರದ ಗುಹೆಯಲ್ಲಿ ತಾವೇ ವೃಂದಾವನವನ್ನು ಪ್ರವೇಶ ಮಾಡಿಕೊಂಡು ಬಗಲಲ್ಲಿ ಅಕ್ಷೋಭಿತೀರ್ಥರ ವೃಂದಾವನ. ಹೀಗಾಗಿ ಅಂತಹ ಮಹಾತ್ಮರಾದಂಥ ಟೀಕಾಕೃತಪಾದರು ಸುಮಾರು 600 ವರ್ಷಗಳು ಆಯಿತು. 600 ವರ್ಷಗಳ ಹಿಂದೆ ವೃಂದಾವನವನ್ನು ಪ್ರವೇಶ ಮಾಡಿದ್ದು. ಆ ವೃಂದಾವನ ಪ್ರವೇಶ ಮಾಡಿದ ದಿವಸವನ್ನು ಮಧ್ಯಾರಾಧನೆ ಅಂತ ಕರೀತಾರೆ. ಮಧ್ಯಾರಾಧನೆ, ಪೂರ್ವಾರಾಧನೆ, ಉತ್ತರಾರಾಧನೆ, ಹೀಗೆ 3 ದಿವಸಗಳ ಕಾಲ ದೊಡ್ಡದಾದಂಥ ಉತ್ಸವ ನಡೀತಾ ಇದೆ. 600 ವರ್ಷಗಳಿಂದಲೂ ಹಿಂದಿನಿಂದಲೂ ಕೂಡ ಈ ಉತ್ಸವ ನಡೀತಾ ಇದೆ. ಇದಕ್ಕೆ ರಾಜಾಶ್ರಯವೂ ಇತ್ತು. ಹಿಂದೆ ನಿಜಾಮನ ಸರ್ಕಾರದಲ್ಲಿ ಕೂಡ ವಿಶೇಷವಾದಂಥ ಉತ್ಸವಕ್ಕಾಗಿ ಅನೇಕ ಟ್ರೈನ್ಗಳನ್ನು ಬಿಡ್ತಕ್ಕಂಥದ್ದು ಇವೆಲ್ಲ ಇತ್ತು. ನಂತರದಲ್ಲಿ ಮಣ್ಣೂರಲ್ಲಿರತಕ್ಕಂತಹ ಮಾಧವ ತೀರ್ಥರು, ಮಳಖೇಡದಲ್ಲಿರತಕ್ಕಂತಹ ಅಕ್ಷೋಭ್ಯ ತೀರ್ಥರು ಇಬ್ಬರು ಗುರುಗಳು ಸಾಕ್ಷಾತ್ತಾಗಿ ಶಿವರಾಚಾರ್ಯರು ಅಧ್ಯಯನ ಮಾಡತಕ್ಕಂತಹ ಆಚಾರ್ಯರ ಸಾಕ್ಷಾತ್ ಇಬ್ಬರು ಶಿಷ್ಯಂದರು ನಮಗೆ ಸಿಗ್ತಾರೆ. ಎಂಥ ಸೌಭಾಗ್ಯ. ಇದರ ಜೊತೆಗೆ ಅನೇಕವಾಗಿರತಕ್ಕಂಥ ನಮ್ಮ ಮಾಧವ ಪರಂಪರೆಯಲ್ಲಿ, ವಿಶಿಷ್ಟವಾಗಿ ಶ್ರೀಮಠದ ಪರಂಪರೆಯಲ್ಲಿ ಬಂದ ಅನೇಕ ಅವಧೇದಿಗಳು ಮಣ್ಣೂರಲ್ಲಾಗಲಿ ಮಳಖೇಡದಾಗಲಿ ಪರಿಸರದಲ್ಲೇ ಎಲ್ಲರಿದ್ದಾರೆ. ಎಲ್ಲರಿಗಿಂತ ಹೆಚ್ಚು ಅತ್ಯಂತ ವಿಶಿಷ್ಟವಾಗಿರೋ ಸಾಮರ್ಥ್ಯ ಮಹಾಧ್ವ ಯತಿಗಳ ಯಾರೇ ಇರಲಿ, ಅಂದಿನಿಂದ ಆರಂಭ ಮಾಡ್ಕೊಂಡು ಇಂದಿನವರೆಗೂ ಇರತಕ್ಕಂಥ ಎಲ್ಲ ಮಾಧ್ವ ಪೀಠಾಧಿಪತಿಗಳು ಕೂಡ ತಲೆಬಾಗತಕ್ಕಂಥ ಈಗ ಒಂದೇ ಒಂದು ಸ್ಥಳ ಅಂತಂದರೆ ಮಳಖೇಡು. ಎಲ್ಲ ವಾದರಾಜ ಸ್ವಾಮಿಗಳು ಆರಂಭ ಮಾಡಿಕೊಂಡು ವಾದರಾಜ ಸ್ವಾಮಿಗಳಾಗಿರ್ಬೋದು, ರಾಘವ ಸ್ವಾಮಿಗಳಾಗಿರ್ಬೋದು, ವ್ಯಾಸರಾಗಿರ್ಬೋದು, ರಾಜರಾಗಿರ್ಬೋದು, ಎಲ್ಲರೂ ಯಾವುದೇ ವಿಧವಾಗಿರ್ತಕ್ಕಂಥ ಯಾವ ಗುರುಗಳು ಮಾಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪೀಠಾಧಿಪತಿಗಳು ಕೂಡ ಟೀಕಾರಾಯರ ಏಕಾಂತ ಭಕ್ತರು, ಟೀಕಾರಾಯ ಶಿಷ್ಯಂದರು. ಅವರವರದ ಗ್ರಂಥಗಳನ್ನೇ ಪಾಠ ಪ್ರವಚನ ಮಾಡ್ತಕ್ಕಂಥ. ಹೀಗಾಗಿ ಅಂದಿಂದ ಇಲ್ಲಿವರೆಗೂ ಎಲ್ಲರೂ ಇಲ್ಲಿ ಬಂದು ಟೀಕಾರಾಯರು ನತಮಸ್ತಕರಾಗಿ ಅವರ ಅನುಗ್ರಹ ಸಂಪಾದನೆ ಮಾಡಿಕೊಂಡು ಪಾಠ ಪ್ರವಚನ ಮಾಡ್ತಾ ಜಗತ್ತಲ್ಲಿ ಪ್ರಸಿದ್ಧರಾದ ಮಹಾನುಭಾವರು. ಅಂತಹ ಟೀಕಾರಾಯರು ನಮ್ಮ ಕಲಬುರಗಿಯಲ್ಲಿ ಸಿಕ್ಕಿದ್ದಾರೆ ಅಂತಂದರೆ ನಮ್ಮೆಲ್ಲ ಸಮಗ್ರವಾಗಿರ್ತಕ್ಕಂಥ ಮಾಧ್ವರ ಸೌಭಾಗ್ಯ, ವಿಶಿಷ್ಟವಾಗಿರ್ತಕ್ಕಂಥ ಈ ಪರಿಸರ ಇರತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಅಂತ ಅನ್ಕೋಬಹುದು. ಈ ಆರಾಧನೆಯನ್ನು ನಾನು ಈ ಕಳೆದ 50-60 ವರ್ಷ ವಿದ್ಯಾರ್ಥಿ, ಸಣ್ಣ ಹುಡುಗ, ನಾನು ಈಗ ನೋಡ್ತಾ ಇದ್ದೀನಿ. ನಮ್ಮ ತಂದೆ ಅವ್ರ ತಂದೆ ಅಂತ ಕಾರ್ಯ ಮಾಡಿಕೊಂಡೆ 600-700 ವರ್ಷಗಳಿಂದ ಅಂದಿಂದ ಬಂದಿರತಕ್ಕಂಥ ಇತಿಹಾಸ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಸತ್ಯಪ್ರವೃತ್ತಿ ಶ್ರೀಪಾದಂಗಳವರು ಇಲ್ಲಿ ಷಟ್ ಶತಮಾನೋತ್ಸವ ಅಂತ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು. 600ನೇ ವರ್ಷದ ಕಾರ್ಯಕ್ರಮ ಅಂತ ಆಗ ಮಾಡಿದ್ರು. ನಾವು ಸಣ್ಣವ್ರದಾಗ ನೋಡಿದ್ದೀವಿ. ಈಗ ಅದಾದ್ಮೇಲೆ ಅನೇಕ ವರ್ಷಗಳಾಯಿತು. ನಿರಂತರವಾಗಿ ಪ್ರತಿ ವರ್ಷ ಒಬ್ಬರ ಮಿನಿಮಮ್ ಕಡಿಮೆ ಅಂತ 10,000 ಜನ ಪ್ರತಿ ವರ್ಷ ಕೂಡ. ಈಗ ಎಲ್ಲರೂ ಮಹಿಳೆಯರಿಗೆ ಹಾಗೆ ನಾಗರ ಪಂಚಮಿ ಅಂತ ಇರ್ತದೆ, ಇದು ಆಚಾರ ಪಂಚಮಿ, ಟೀಕಾರಾಯರ ಪಂಚಮಿ. ನಮ್ಮ ಕಡೆ ಪ್ರಾಂತ ಎಲ್ಲ ಕಡೆಯರು ದೊಡ್ಡ ಶಬ್ದ ಜೈತಿರ್ದು ಅಂತ ನಮ್ಮ ಮಂದಿ ಉತ್ತರ ಕರ್ನಾಟಕ ಜಲ್ದಿ ಗೊತ್ತಾಗೋಂಗಿಲ್ಲ. ಸಡನ್ಲಿ ಒಂದೇ ಒಂದು ಗೊತ್ತಾಗೋದು ಅಂದರೆ ಆಚಾರ ಪಂಚಮಿ, ಟೀಕಾರಾಯರ ಪಂಚಮಿ ಅಂದರೆ ಎಲ್ಲಿದ್ದರೂ ಎಲ್ಲ ತಮ್ಮ ಕಾರ್ಯವನ್ನು ತಿಳಿಬಿಟ್ಟು ಬರ್ತಾರೆ. ಅಂಥ ಟೀಕಾರಾಯರ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ, ಸಮಗ್ರವಾಗಿರ್ತಕ್ಕಂಥ ಮಾಧ್ವದ ಪೀಠಾಧಿಪತಿಗಳು ಎಲ್ಲರೂ ಬಂದು ನಮಸ್ಕಾರ ಆಶೀರ್ವಾದ ಸ್ವೀಕಾರ ಮಾಡುವಂತೆ ಎಲ್ಲ ಭಕ್ತರ ಮೇಲೆ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ಇದು ನಿರಂತರವಾಗಿ ಇಂದಿನವರೆಗೆ ನಡೆದಿದೆ. ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಪೂಜ್ಯ ಮಹಾಸ್ವಾಮಿಗಳವರು ಕೂಡ ಅಷ್ಟೇ ಅಂತಃಕರಣದಾಗಿ ಎಲ್ಲರನ್ನೂ ಬರಮಾಡಿಕೊಂಡು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇಷ್ಟೆಲ್ಲ ಸಾವಿರಾರು ಜನ ಬರ್ತಾರಂದ್ರೆ ಯಾರಿಗೂ ಒಂದು ಚ್ಯುತಿ ಕೂಡ ಏನೋ ಅಸ್ತವ್ಯಸ್ತ ಆಯಿತು ಅಂತಂದರೆ ಎಲ್ಲ ನಿಂತು ಜವಾಬ್ದಾರಿಯನ್ನು ನೋಡಿಕೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರ ಇಲ್ಲಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ಪಂಡಿತ ವೆಂಕಟನಾಚಾರ್ಯರು ಪೂರ್ಣ ಮುಂದಾಳತ್ವ ವಹಿಸಿ ಜವಾಬ್ದಾರಿಯನ್ನು ಮಾಡ್ತಾರೆ. ಬೇರೆ ಬೆಂಗಳೂರು ಆಯಿತು, ವಿಜಯಪುರ ಆಯಿತು, ಹೈದರಾಬಾದ್ ಆಯಿತು, ಗುಲ್ಬರ್ಗ ಆಯಿತು, ಎಲ್ಲ ಕಡೆ ಕೂಡ ವಾಲಂಟಿಯರ್ ಸ್ವಯಂ ಸೇವಕರು ಬಂದು ಸೇವೆ ಮಾಡ್ತಾರೆ. ಎಲ್ಲರೂ ಕೇವಲ ಒಂದೇ ಒಂದು ಬಯಸುವುದು ಟೀಕಾರಾಯರ ಅನುಗ್ರಹವಾಗಲಿ, ಟೀಕಾರಾಯರ ಗ್ರಂಥಗಳನ್ನು ಶ್ರವಣ ಮಾಡುವ ಒಂದು ಸೌಭಾಗ್ಯ ಈ ಜನ್ಮ ಮುಂದಿನ ಜನ್ಮದಲ್ಲಾಗಲೂ ಸಿಗಲಿ ಅಂತ ಅತ್ಯಂತ ಭಕ್ತಿ ಭಾವನೆಯಿಂದ ಬಂದು ಸೇವೆ ಮಾಡ್ತಾ ಇರ್ತಾರೆ. ಅಂತ ಟೀಕಾರಾಯರು ನಮ್ಮೆಲ್ಲರಿಗೂ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೊಟ್ಟು ಸರ್ವದಾ ನಾವು ಅನುಗ್ರಹವನ್ನು ಮಾಡಲಿ ಅಂತ ಭಕ್ತಿಯಿಂದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ. ಶ್ರೀಗಳಿಂದ ಏನೇನು ಕಾರ್ಯಕ್ರಮ ಜರುಗಿವೆ? ಮಹಾಸ್ವಾಮಿಗಳವರು
ಪ್ರತಿ ವರ್ಷವೂ ಬರ್ತಾರೆ. ಪ್ರತಿ ವರ್ಷ ಬರ್ತಾರೆ, ಇಂಥ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಪೂರ್ವಾರಾಧನೆ ವರ್ಗ ಶ್ರೀಪಾದಂಗಳವರು ಟೀಕಾಕೃತಪಾದರು ಯಾವ ಎರಗೋಳು ಗುಹೆಯಲ್ಲಿ ಕೂತ್ಕೊಂಡು ಗ್ರಂಥಾದಿಗಳ ರಚನೆ ಮಾಡೋದು ಸರ್ಪರೂಪದಿಂದ ಅಲ್ಲಿ ಇರ್ತಾ ಇದ್ರು. ಪೂರ್ವಾರಾಧನೆಗೆ ಅಲ್ಲಿ ಬರ್ತಾರೆ. ಪ್ರತಿ ವರ್ಷ ಅಲ್ಲಿ ಪೂರ್ವಾರಾಧನೆ ಮುಗಿಸಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಶ್ರೀಪಾದಂಗಳವರು ರಾಮಚಂದ್ರ ಶ್ರೀಪಾದಂಗಳವರು ಹಸೋರಿಗೆಲ್ಲ ಮುಗಿಸ್ಕೊಂಡು ಅವತ್ತೇ ಸಾಯಂಕಾಲ ಇಲ್ಲಿ ಬರ್ತಾರೆ. ಬಂದಮೇಲೆ ಶ್ರೀಪಾದಂಗಳಿಂದ ಅಮೃತೋಪದೇಶವಾಗ್ತದೆ, ಭಜನೆ ಆಗ್ತದೆ. ಆಮೇಲೆ ಅಮೃತೋಪದೇಶ ಮರುದಿನ ಬೆಳಗ್ಗೆ ಗುರುಗಳು ತಮ್ಮೆಲ್ಲ ಶಿಷ್ಯರಿಗೆ ಪ್ರತಿ ದಿವಸ ಕೂಡ ಪಾಠ ಇಲ್ಲದೆ ಒಂದು ಹನಿ ಬಾಯಿಯಲ್ಲಿ ನೀರು ಹಾಕುವಾಗಿಲ್ಲ ಅಂತ ಮೊದಲೆಂದು ಅಂದಿಂದು ಹಿಂದಿನವರೆಗೂ ನಮ್ಮ ಉತ್ತರಾಯಣ ಮಠದಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ. ಆ ಪ್ರಕಾರ ಬೆಳಗ್ಗೆ ತಕ್ಷಣ ಮೊದಲು ಶಿವನ್ಯಾಸದ ಗ್ರಂಥ ಪಾಠ, ಅದು ಈ ಸನ್ನಿಧಾನದಲ್ಲಿ ಬಂದಾಗ ಅವರಿಂದ ರಚಿತವಾಗಿರ್ತಕ್ಕಂಥ ಗ್ರಂಥವನ್ನು ಅವ್ರ ಮುಂದೆ ಸಮರ್ಪಣೆ ಮಾಡಬೇಕು ಅಂತ ನಾವೊಂದು ಪಾಠ ಹೇಳ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಅನೇಕಗಳನ್ನು ಮುಗಿಸ್ಕೊಳ್ತಾರೆ. ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಲಂಕಾರ. ಇವತ್ತು ಆ ವೃಂದಾವನ ನೋಡಬೇಕು ಅಂದ್ರೆ 2 ಕಣ್ಣು ಸಾಲಂಗಿಲ್ಲ. ಎಂಥ ಜನ ಸೌಭಾಗ್ಯದಲ್ಲಿ ಮಾತ್ರ ಇಲ್ಲಿ ನೋಡ್ಲಿಕ್ಕೆ ಸಿಗಲಿಕ್ಕೆ ಸಾಧ್ಯ, ಹೊರತಾಗಿ ಯಾರಿಗೂ ಇಂಥ ಭಾಗ್ಯ ಸಿಗಂಗಿಲ್ಲ. ವಿದ್ಯಾಸಿಂಹಾಚಾರ್ಯ ಮಾಹುಲಿ, ಪಂಡಿತ ಮಧ್ವಾಚಾರ್ಯ ಮೋಕಾಶಿ, ಪಂಡಿತ ವಿದ್ಯಾಧೀಶಾಚಾರ್ಯ ಗುತ್ತಲ, ಪಂಡಿತ ಶಶಿ ಆಚಾರ್ಯ, ಪಂಡಿತ ಪಾಂಡುರಂಗಾಚಾರ್ಯ, ಪಂಡಿತ ವೆಂಕಣ್ಣಾಚಾರ್ಯ ಪೂಜಾರಿ, ರಾಮಾಚಾರ್ಯ ಗಂಟಿ, ಪಂಡಿತ ಗೋಪಾಚಾರ್ಯ ಅಕ್ಕಮಂಚಿ, ಗುಂಡಾಚಾರ್ಯ ನರಿಬೋಳ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡ್ರಗ್ಸ್ ಪ್ರಕರಣದ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹ. ಜುಲೈ 19ರಂದು ಕಲಬುರಗಿಯಲ್ಲಿ ಕರ್ನಾಟಕ ಎಂಡೋಕ್ರೈನಾಲಜಿ ಸೊಸೈಟಿ ರಾಜ್ಯ ಸಮ್ಮೇಳನ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿರುವುದು ಮುಂಬೈನಲ್ಲಿ ಅರೆಸ್ಟ್ ಆಗಿ 22 ದಿನದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಮುಚ್ಚಿ ಹಾಕುವ ಕುತಂತ್ರ ನಡೆದಿದೆ ಎಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆರೋಪಿಸಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬ್ಯಾನ್ಡ್ ಡ್ರಗ್ಸ್ ಮಾರಾಟ ಮಾಡುವ ಸಂದರ್ಭದಲ್ಲಿ ಡ್ರಗ್ಸ್ ಜೊತೆ ಅರೆಸ್ಟ್ ಆಗಿದ್ದಾರೆ. 22 ದಿನ ನಮ್ಮ ಜಿಲ್ಲೆಯ ಪೊಲೀಸರು ಕಾಂಗ್ರೆಸ್ ನಾಯಕರು ಮುಚ್ಚಿ ಹಾಕಲು ಮುಂದಾಗಿದ್ದರು. ಇದರ ಹಿಂದೆ ಕಾಣದ ಕೈಗಳ ಶಕ್ತಿ ಇರೋದು ಕೂಡ ಬೆಳಕಿಗೆ ಬರ್ತಿದೆ. ಕಾಂಗ್ರೆಸ್ನ 5 ಗ್ಯಾರಂಟಿ ಜೊತೆಗೆ ಡ್ರಗ್ಸ್ ಸಾಗಾಟ 6ನೇ ಗ್ಯಾರಂಟಿ ನಮ್ಮ ಜಿಲ್ಲೆಯಲ್ಲಿದೆ. ಕಳೆದ 6 ತಿಂಗಳಲ್ಲಿ ಕಲಬುರಗಿಯಲ್ಲಿ 60 ಎನ್ಡಿಪಿಎಸ್ ಕೇಸ್ ದಾಖಲಾಗಿದೆ. ಕಲಬುರಗಿಯನ್ನು ಡ್ರಗ್ಸ್ ಫ್ರೀ ಮಾಡ್ತೇನೆ ಅಂತ ಹೇಳಿದ್ದರು ಕಾಂಗ್ರೆಸ್ ನಾಯಕರು. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನರು ಆತಂಕದಲ್ಲಿ ಬದುಕು ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಶಾಸಕರೇ ನಮ್ಮ ಕ್ಷೇತ್ರದಲ್ಲಿ 20 ಕೋಟಿ ಕೆಲಸ ಲಿಂಗರಾಜ್ ಕಣ್ಣಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕೊಟ್ಟಿದ್ದಾರೆ. ಈ ಪ್ರಕರಣ ಅಂತಾರಾಜ್ಯ ಇರೋದ್ರಿಂದ ಸಿಬಿಐಗೆ ಕೊಡುವಂತೆ ಪತ್ರ ಕೊಡಲಿ. ಶಾಸಕ ಅಲ್ಲಂಪ್ರಭು ಪಾಟೀಲ್ಗೆ ತಾಕತ್ತಿದ್ರೆ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹ ಮಾಡಲಿ ಎಂದು ಸವಾಲು ಹಾಕಿದ್ರು. ಬ್ಲಾಕ್ ಕಾಂಗ್ರೆಸ್ ಆದಂಥ ಲಿಂಗರಾಜ್ ಕಣ್ಣಿ ಅವ್ರ ಮೇಲೆ ಸುಮಾರು 20 ದಿವಸ ಹಿಂದ್ಗಡೆನೇ NDPS ಆ್ಯಕ್ಟ್ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಾಗಿರುವಂಥದ್ದು.
ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣ. ಅಲ್ಲಿ 22 ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ನಾರ್ಕೋಟಿಕ್ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ, ಅದನ್ನು ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. 22 ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದರಿಂದ ಈ 22 ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇದನ್ನು ಎಲ್ಲೋ ಮುಚ್ಚಾಕುವಂಥ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನು ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡುಬರುತ್ತೆ. ಇದರ ಹಿಂದುಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂಥದ್ದು ಶಂಕೆ ಇರೋದರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಬಹಳಷ್ಟು ದೊಡ್ಡ ಘೋಷಣೆಗಳನ್ನು ಮಾಡಿದರು. ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂಥ ಮತ್ತೊಂದು ಗ್ಯಾರಂಟಿ ಅಂದರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು. ಕೇವಲ 6 ತಿಂಗಳಲ್ಲಿ ಜನವರಿಯಿಂದ ಜುಲೈವರೆಗೆ ಈ NDPS ಆ್ಯಕ್ಟ್ ಅಡಿಯಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ಇವತ್ತು ದಾಖಲೆಯನ್ನು ಆಗಿರುವಂಥದ್ದು. ಹಿಂದೆ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ 10-15 ಪ್ರಕರಣ ಈ NDPS ಆ್ಯಕ್ಟ್ ಅಡಿಯಲ್ಲಿ ದಾಖಲೆ ಆದರೆ ಕೇವಲ ಜನವರಿಯಿಂದ ಈ 6 ತಿಂಗಳಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಇವತ್ತು ಸರ್ಕಾರದ ಏನು ಪೊಲೀಸ್ ಮಾಹಿತಿ ಇದೆ, ಅಧಿಕೃತ ಮಾಹಿತಿಯಿಂದ ಇವತ್ತಿನ ದಿವಸ ಇದನ್ನು ಹೇಳಬೇಕಾಗ್ತಾ ಇದೆ. ಇದು ಏನು ಕಾಣಿಸುತ್ತೆ ಅಂತಂದರೆ ಈ ಸರ್ಕಾರ ಬಂದ ಮೇಲೆ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಿಸ್ತಾ ಇರೋದರಿಂದ ಇವತ್ತು ಕಾಂಗ್ರೆಸ್ಸಿನ ಜಿಲ್ಲೆ ಮಂತ್ರಿಗಳಾಗಿರ್ಬೋದು, ಇಲ್ಲಿರುವಂಥ ಶಾಸಕರಾಗಿರ್ಬೋದು, ಇದನ್ನು ಅವರು ಉತ್ತರವನ್ನು ಕೊಡಬೇಕಾಗಿದೆ ಜನರಿಗೆ. ನೀವೇನು ಚುನಾವಣೆಗಿಂತ ಮುಂಚೆ ಕಲಬುರಗಿಯನ್ನು ಡ್ರಗ್ಸ್ ಫ್ರೀ ಮಾಡ್ತೇವೆ ಅಂತ ಹೇಳಿ ತಾವು ಮಾತಾಡಿದ್ರಿ. ಆದರೆ ಪೊಲೀಸ್ ವರದಿಯನ್ನು ನೋಡಿಕೊಂಡಾಗ, ಪೊಲೀಸಿನಲ್ಲಿ ಇಲಾಖೆಯಲ್ಲಿ ಮಾಹಿತಿಯನ್ನು ತೆಗೆದಾಗ ಇವತ್ತು ಈ ಪ್ರಕರಣಗಳು ಹೆಚ್ಚು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಇದು ನಿಮ್ಮ ಇಲಾಖೆಯಿಂದ ಬರುವಂಥ ಮಾಹಿತಿ. ಹೀಗಾಗಿ ಈ ರೀತಿಯಾದಂಥ ಪ್ರಕರಣ ಹೆಚ್ಚಿಸೋದ್ರಿಂದ ಇವತ್ತು ಕಲಬುರಗಿಯನ್ನು ನಾವು ಶರಣರ ಮತ್ತು ಸೂಫಿ ಸಂತರ ನಾಡು, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಅಣ್ಣ ಬಸವಣ್ಣವರ ನಾಡು ಅಂತ ಹೇಳ್ತೇವೆ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲಬುರಗಿ ಎದಕ್ಕೆ ಹೆಚ್ಚು ಫೇಮಸ್ ಆಗಿದೆ ಅಂತಂದರೆ ಈ ರೀತಿಯಾದಂಥ ಪ್ರಕರಣಗಳಿಂದ ಕಲಬುರಗಿಯ ಪ್ರತಿಷ್ಠೆಯನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಹಾಡಗಲೆ ಒಂದು ಬಂಗಾರ ಅಂಗಡಿ ಮೊನ್ನೆ ಕಳು ಆಗುತ್ತೆ. ಅದು ಬೆಳಗಿನ ಜಾವದಲ್ಲಿ ಬಂದು ಇವತ್ತು ಆ ಮಾಲೀಕರಿಗೆ ಬಂದೂಕನ್ನು ಹಚ್ಚಿ ಇವತ್ತಿನ ದಿವಸ ಬಂಗಾರವನ್ನು ಕಳು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಇದರಿಂದ ಬಹಳಷ್ಟು ಜನರು ಕೂಡ ಆತಂಕದಲ್ಲಿ ನಮ್ಮ ನಗರದಲ್ಲಿ ಬದುಕುವಂಥ ಪರಿಸ್ಥಿತಿಗೆ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ಆಂದೋಲನ ಶ್ರೀಗಳು ಬಂದು ಪ್ರೆಸ್ ಮೀಟ್ ಮಾಡಿದ ಮೇಲೆ ಹಿಂದೆನೂ ಕೂಡ ಈ ರೀತಿ ಪ್ರಕರಣ ಆದಾಗ ಅಲ್ಲಂಪ್ರಭು ಪಾಟೀಲರು ಇವರನ್ನು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ನಮ್ಮ ಆಂದೋಲನ ಶ್ರೀಗಳು ಹೇಳ್ತಾರೆ. ಅವರು ನಮ್ಮ ಅಲ್ಲಂಪ್ರಭು ಅವರು ಹೇಳ್ತಾರೆ, ಇಲ್ಲ ಇದನ್ನು ನೀವು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳ್ತಾರೆ. ಸ್ವಾಮಿ, ಇದೇ ಲಿಂಗರಾಜ್ ಕಣ್ಣಿಯನ್ನು ಸುಮಾರು 20 ಕೋಟಿ ರೂಪಾಯಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಕೆಲಸ ಯಾರು ಕೊಟ್ಟರು? ಹಾಗಿದ್ರೆ ಸರ್ಕಾರದ ಕಡೆಯಿಂದ ಟೆಂಡರ್ ಆಗಿರುವಂಥದ್ದು ಬೇರೆ ಕಾಂಟ್ರಾಕ್ಟರಿಗೆ. ಆದರೆ ಆ ಕಾಂಟ್ರಾಕ್ಟರಿಂದ ಕೆಲಸವನ್ನು ಮಾಡಿಸದೆ ಇವತ್ತು ಈ ಲಿಂಗರಾಜ್ ಕಣ್ಣಿಯವರಿಂದ ಸುಮಾರು 20 ಕೋಟಿ ರೂಪಾಯಿ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವನಿಂದ ಆಗ್ತಾ ಇದೆ. ರೋಡ್
ಹಾಗಿದ್ರೆ ಇದು ಎಲ್ಲವೂ ಕೂಡ ಇವತ್ತು ನಿಮಗೆ ಗೊತ್ತಿರುವಂಥ ವಿಷಯ. ನೀವು ಇವರಿಗೆ ರಕ್ಷಣೆಯನ್ನು ನೀಡಿದಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇದನ್ನು ನಿಮಗೆ ಬದ್ಧತೆ ಇದ್ದರೆ ನೀವು ರಾಜಕೀಯದಿಂದ ನಿವೃತ್ತಿ ಹೊಂದೋದು ಬೇಡ. ನೀವು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಕೊಡಿ, ಈ ಒಂದು ಪ್ರಕರಣವನ್ನು CBIಗೆ ವಹಿಸಿ ಅಂತೇಳಿ. ಈ ಪ್ರಕರಣ ಇಂಟ್ರಾಸ್ಟೇಟ್ ಇರೋದ್ರಿಂದ ನಾವು ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೇವೆ. ಅದರ ಜೊತೆಯಲ್ಲಿ ಇಲ್ಲಿ ಇರುವಂಥ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಏನು ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಬಳಿ ತಾಕತ್ತಿದ್ದರೆ ಅವರು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕೊಡಲಿ. ಈ ಪ್ರಕರಣವನ್ನು CBI ತನಿಖೆಯನ್ನು ಮಾಡಿದರೆ ಇದರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಸೋದರ ಆದಂಥ ಚಂದು ಪಾಟೀಲ್ ಅವರು ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗ್ಲಿ, ಮಾಜಿ MLC ಅಮರನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಚಂದ್ರಶೇಖರ್ ಪಾಟೀಲ್ ಹಾಸ್ಟೆಲ್ ಆವರಣದಲ್ಲಿರುವ MRMC ಕಾಲೇಜಿನ ವಿದ್ಯಾರ್ಥಿ ಚಟುವಟಿಕೆ ಕೇಂದ್ರ ಸಭಾಂಗಣದಲ್ಲಿ ಜುಲೈ 19ರಂದು ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಎಂಡೋಕ್ರೈನಾಲಜಿ ಸೊಸೈಟಿ 7ನೇ ರಾಜ್ಯ ಸಮ್ಮೇಳನ ಆಯೋಜಿಸಿದೆ ಎಂದು ಸಮ್ಮೇಳನ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಲ್ಯಾಣ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಜಿ ಅಣಕಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ, MR ಮೆಡಿಕಲ್ ಕಾಲೇಜ್ನ ಮೆಡಿಸಿನ್ ವಿಭಾಗ, ಫಿಸಿಷಿಯನ್ಸ್ ಅಸೋಸಿಯೇಷನ್ ಕಲಬುರಗಿ ಶಾಖೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್, KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಶಶೀಲ್ ನಮೋಶಿ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ರಾಜಾ ಭೀಮಳ್ಳಿ, ಕಾರ್ಯದರ್ಶಿ ಉದಯಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕೈಲಾಸ್ ಪಾಟೀಲ್, ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಶಾಣಬಸಪ್ಪ ಹರವಾಳ್, ಡಾಕ್ಟರ್ ಕಿರಣ್ ದೇಶ್ಮುಖ್ ಶೆಟ್ಕರ್, ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥಾಪಕ ನಿರ್ದೇಶಕ ಕಿರಣ್ ಕುಮಾರ್ ಶೆಟ್ಕರ್ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಎಂಡೋಕ್ರೈನಾಲಜಿನಲ್ಲಿದ್ದ ಜ್ಞಾನ ವೃದ್ಧಿ, ಈ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆ ಕುರಿತು ಸಮಗ್ರ ಚರ್ಚೆ ನಡೆಯಲಿದ್ದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ತಜ್ಞರು, ರೆಪ್ಯೂಟೆಡ್ ಸ್ಪೀಕರ್ಸ್ ಉಪನ್ಯಾಸ ನೀಡಲಿದ್ದಾರೆ. ಈ ಮೂಲಕ ಸ್ಥಳೀಯ ಫಿಸಿಷಿಯನ್ಸ್, ಹೆರಿಗೆ ತಜ್ಞರು, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಲು ತಜ್ಞ ವೈದ್ಯರು ಈ ಸಮ್ಮೇಳನದಲ್ಲಿ ಹೊರಬರುವ ಜ್ಞಾನ ಪಡೆದು ತಾವು ಅಪ್ಡೇಟ್ ಆಗುವುದರೊಂದಿಗೆ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲು ಪೂರಕವಾಗಲಿದೆ ಎಂದು ಹೇಳಿದರು. ಬೆಂಗಳೂರಿನಾಗ ಇಬ್ಬರಿದ್ರು ಇಲ್ಲಾಂದ್ರೆ ಹುಬ್ಳಿ. ಸೊ ಇಟ್ ವಾಸ್ ವೆರಿ ರೇರ್ ಬ್ರಾಂಚ್. ಆ ಟೈಮ್ನಾಗ ಇಲ್ಲಿ ಗುಲ್ಬರ್ಗದವ್ರು ಯಾರು ಹೋಗ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಒಂದು 10 ವರ್ಷ ಮೊದಲೇ ಇದು ಮಾತು. ಸೊ ಈಗೇನದ ಅಂತಂದ್ರೆ ಪ್ರೆಸೆಂಟ್ ಡೇ ಒಂದು 10 ವರ್ಷನಾಗ ಸೀನ್ ಟೋಟ್ಲಿ ಚೇಂಜ್ ಆಗಿ ನಾವು 7 ಜನ ಎಂಡೋಕ್ರಾಲಜಿಸ್ಟ್ ಕಲಬುರಗಿನಾಗೆ ಇದ್ದೀವಿ. ಅದು ಭಾಳ ದೊಡ್ಡ ವಿಷಯ ಆ್ಯಕ್ಚುಲಿ. ಯಾಕಂದರೆ ಎಂಡೋಕ್ರಾಲಜಿ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದರೊಳಗೆ ಇಟ್ ಈಸ್ ಆಲ್ ರಿಲೇಟೆಡ್ ಟು ಹಾರ್ಮೋನ್ಸ್. ಅದು ಡಯಾಬಿಟೀಸ್ ಬಂತು, ಥೈರಾಯ್ಡ್ ಬಂತು, PCOD ಬಂತು, ಒಬೆಸಿಟಿ ಬಂತು, ಆಲ್ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಲಾಸ್ಟ್ 10 yearsಲಿಂದ ರಿಯಲಿ this region is really, I mean, we are lucky, this region is lucky with we are available. ಸೊ ಅದು ಅಲ್ಲದೆ ಒಂದು ಕಾನ್ಫರೆನ್ಸ್ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ಅಂತ ಸೃಷ್ಟಿ ಮಾಡಿದ್ರು ಒಂದು 6-7 years ಬ್ಯಾಕ್, 7 ವರ್ಷ ಮುಂಚೆ. ಸೊ ಅವಾಗಿಂದ ಪ್ರತಿ ವಾರ್ಷಿಕ ಆ್ಯನ್ಯುವಲ್ ಕಾನ್ಫರೆನ್ಸ್ನ ಮಾಡ್ತೀವಿ. ಸೊ ಆ್ಯನ್ಯುವಲ್ ಸಮ್ಮೇಳನ ಅಂತ ಹೇಳ್ತೀವಿ ಕಾನ್ಫರೆನ್ಸ್. ವಿ ಆರ್ ಕಂಡಕ್ಟಿಂಗ್ ಇಟ್ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಎವ್ರಿ ಇಯರ್. ಸೊ ಅದರದ್ದು ಏನು ಇಂಪಾರ್ಟೆನ್ಸ್ ಅಂತಂದರೆ, ಬಿಕಾಸ್ ಈ ಸಬ್ಜೆಕ್ಟ್ ಬೀಯಿಂಗ್ ವೆರಿ ದೆರ್ ಈಸ್ ರಿಸರ್ಚ್ ಗೋಯಿಂಗ್ ಆನ್ ಎವ್ರಿ ಡೇ. ಪ್ರತಿದಿನ ರಿಸರ್ಚ್ ನಡೀತಾನೆ ಇದೆ. ಯಾಕಂದ್ರೆ ಈಗ ಹೆಂಗೆ ಫೋನ್ಗಳು ಎಲ್ಲ ಕಡೆ ಹೆಂಗೆ ಅಪ್ಡೇಟು ಅದು ಬರ್ತದೆ, ಹಂಗೆ ಇದರಲ್ಲೂ ಕೂಡ ದೆರ್ ಈಸ್ ಅ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್. ಸೊ ಹಂಗಾಗಿ ಅದ್ರ ಜೊತೆಗೆ ನಾವು ಆ ಫೀಲ್ಡ್ ತಜ್ಞರಿದ್ದವ್ರು ನಾವು ಅಪ್ಡೇಟ್ ಆಗಬೇಕಾಗ್ತದೆ. ಜಸ್ಟ್ ಕೋರ್ಸ್ ಮುಗಿಸ್ಕೊಂಡು ಬಂದೆ ಅಂದ್ಕೊಳ್ಳೆ ಮೂವಂಗಿಲ್ಲ. ಇಟ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಇಸ್ ಥ್ರೂ ಔಟ್ ಲೈಫ್. ಸೊ ಅದು ಕಲಿಬೇಕು ಅಂತಂದರೆ ಇದನ್ನೆಲ್ಲ ದೀಸ್ ಕಾನ್ಫರೆನ್ಸಲ್ಲಿ ಯಾರ್ಯಾರು ಏನೇನು ರಿಸರ್ಚ್ ಆಗಿದೆ ಎಲ್ಲ ಬಂದು ಪ್ರೆಸೆಂಟ್ ಮಾಡ್ತಾರೆ, ಹೇಳ್ತಾರೆ. ಅದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್, ಆ್ಯಂಡ್ ಅದನ್ನು ಸೇಮ್ ಅನ್ನು ವಿಲ್ ಪಾಸ್ ಆನ್ ಟು ದ ಪೇಷಂಟ್ಸಿಗೆ ಹೆಲ್ಪ್ ವಿ ಕ್ಯಾನ್. ಅದು ಅಲ್ಲದೆ ಈ ನಮ್ಮ ಸಬ್ಜೆಕ್ಟ್ ಏನಿದೆ ಎಂಡೋಕ್ರೈನಾಲಜಿ, ದೆರ್ ಆರ್ ಫ್ಯೂ ಸ್ಪೆಷಲಿಸ್ಟ್ ಲೈಕ್ ಫಿಸಿಷಿಯನ್ಸ್ ಆಗಲಿ, ಗೈನಕಾಲಜಿಸ್ಟ್ ಆಗಲಿ, ಪೀಡಿಯಾಟ್ರಿಷಿಯನ್ಸ್, ಅವ್ರಿಗೆ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ಬ್ರ್ಯಾಂಚ್ ನಮ್ಮದು.
ಸೊ ಇವನ್ ಅವ್ರು ಆ ಬ್ರಾಂಚ್ದವ್ರು ಕೂಡ ಬಂದು ಈ ಕಾನ್ಫರೆನ್ಸಿಗೆ ಬಂದರೆ ದೇ ಕ್ಯಾನ್ ಆಲ್ಸೋ ಅಪ್ಡೇಟ್ ದೇರ್ ನಾಲೆಜ್ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಇನ್ ಮ್ಯಾನೇಜಿಂಗ್ ದರ್ ಪೇಷಂಟ್ ಡೇ ಟು ಡೇ. ಸಿಂಪಲ್ ಪ್ರಾಬ್ಲಮ್ ಇರ್ತದೆ, ಡಯಾಬಿಟೀಸ್ ವಿತ್ ಪ್ರೆಗ್ನೆನ್ಸಿ, ಥೈರಾಯ್ಡ್ ವಿತ್ ಪ್ರೆಗ್ನೆನ್ಸಿ. ಸೊ ಆಲ್ ದಿಸ್ ಭಾಳ ಸ್ಮಾಲ್ ಥಿಂಗ್, ಇಟ್ ಲುಕ್ಸ್ ವೆರಿ ಸ್ಮಾಲ್ ಬಟ್ ಭಾಳ ಮ್ಯಾಟರ್ ಆಗ್ತದೆ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್, ಇದ್ರ ವಿಶೇಷತೆ ಇದೆ. ಸೊ ಅದ್ರ ಸಲುವಾಗಿ ವಿ ಆರ್ ಲಕ್ಕಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಕಾನ್ಫರೆನ್ಸ್ ಇನ್ ಗುಲ್ಬರ್ಗ. ಇದು ಇಲ್ಲ ಆ್ಯನ್ಯುವಲ್ ಕಾನ್ಫರೆನ್ಸ್ ಇಲ್ಲಿ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು 7th ಕಾನ್ಫರೆನ್ಸ್, 7th ಆ್ಯನ್ಯುವಲ್ ಸ್ಟೇಟ್ ಕಾನ್ಫರೆನ್ಸ್ ವಾಟ್ ವಿ ಆರ್ ಕಂಡಕ್ಟಿಂಗ್. ಫಸ್ಟ್ ಟೈಮ್ ಇನ್ ಗುಲ್ಬರ್ಗ, ಫಸ್ಟ್ ಟೈಮ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅನ್ಬೋದು. ಸೊ ಹಾಗಾಗಿ ಈ ಬರೋ 19ನೇ ತಾರೀಕು ಕಾನ್ಫರೆನ್ಸ್ ಉದ್ಘಾಟನೆ ಇದೆ. 19th ಬೆಳಗ್ಗೆ ಮಾರ್ನಿಂಗ್ 10:30 ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆದ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರು ಮತ್ತು ಅಜಯ್ ಸಿಂಗ್ ಸರು, KKRDB ಚೇರ್ಮನ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಬರ್ತೀವಂತ. ಅವ್ರ ಜೊತೆಗೆ ಹಾಗೆಯೇ ಇದು ಗೆಸ್ಟ್ ಆಫ್ ಆನರ್ ನಮ್ಮ ಪ್ರೋಗ್ರಾಮ್ಗೆ ಶ್ರೀ ಶಿಶಿಲ್ ನಮೋಸಿ ಸರ್, ಪ್ರೆಸಿಡೆಂಟ್ HK ಸೊಸೈಟಿ ಮತ್ತು ಚಂದ್ರಶೇಖರ್ ಪಾಟೀಲ್ MLC, ಶ್ರೀ ರಾಜಾ ಬಿಮಳ್ಳಿ, ಶ್ರೀ ಉದಯ್ ಕುಮಾರ್ ಚಿಂಚೋಳಿ, ಶರಣ್ ಬಸಪ್ಪ ಹರ್ವಾಳ್, ಶ್ರೀ ಕಿರಣ್ ಕುಮಾರ್ ಶೆಟ್ಕರ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಆ್ಯಂಡ್ ಡಾಕ್ಟರ್ ಕಿರಣ್ ಎ ದೇಶ್ಮುಖ್ ಗೆಸ್ಟ್ ಆಫ್ ಆನರ್ ಆಗಿರ್ತಾರೆ ಇದು ನಮ್ಮ ಪ್ರೋಗ್ರಾಮ್ಗೆ. ಸೊ ಪಾರ್ಟಿಸಿಪೆಂಟ್ ಅದನ್ನೇ ಸರ್ ಅದೇ ಹೇಳ್ತಾರೋದು. ಸ್ಟೇಟಲ್ಲಿ ನೋಡಿ ಇಲ್ಲಿ ತನಕನೂ 100-125 ಎಂಡೋಕ್ರೋಸ್ ಅಷ್ಟೇ ಇದೀವಿ ನಾವು ಇರೋದು. ದಿಸ್ ವೆರಿ ಸ್ಮಾಲ್ ಕಮ್ಯುನಿಟಿ ಆಫ್ ಡಾಕ್ಟರ್ಸ್, ಸ್ಪೆಷಲಿಸ್ಟ್, ವೆರಿ ಫ್ಯೂ ಸ್ಪೆಷಲಿಸ್ಟ್ ಇದ್ದಾರೆ ಅಕ್ರಾಸ್ ಕರ್ನಾಟಕ. ಈಗ ನಂಬರ್ ಜಾಸ್ತಿ ಆಗ್ತಾ ಇದೆ. ನಾನು ಗುಲ್ಬರ್ಗ ಬಂದಾಗ ಹಾರ್ಡ್ಲಿ ಒಂದು 20 ಜನ ಇದ್ವಿ ಕರ್ನಾಟಕದಲ್ಲಿ. ಲಾಸ್ಟ್ 10 ಇಯರ್ಸಲ್ಲಿ 125 ಜನ ಆಗಿದ್ದಾರೆ. ಇಟ್ಸ್ ವೆರಿ ರೇರ್ ಬ್ರಾಂಚ್. ಆವಾಗ ಈಗೂ ರೇರೇ ಇದೆ, ಬಟ್ ನಂಬರ್ ಲಕ್ಕಿಲಿ ಎಲ್ಲ ಕಡೆ ಇನ್ಸ್ಟಿಟ್ಯೂಷನ್ಸ್ ಬೆಳೆದ್ಬಿಟ್ಟು ಸ್ಟಾರ್ಟ್ ಆಗಿ ಇಟ್ ಈಸ್ ಅವೈಲೇಬಲ್. 500 ಜನ 500 ಡೆಲಿಗೇಟ್ಸ್ ಆರ್ ರಿಜಿಸ್ಟರ್ಡ್ ಡೆಲಿಗೇಟ್ಸ್ ನಮ್ಮ ಇದಕ್ಕೆ. ಅದನ್ನೇ ಮ್ಯಾಮ್, ಅದನ್ನೇ ಐ ವಾಸ್ ಕಮಿಂಗ್ ಟು ದ್ಯಾಟ್. ಸಮ್ಮೇಳನ ಇಲ್ಲಂದರೆ ನಮಗೆ ವೆರಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲಿ ರೆಪ್ಯೂಟೆಡ್ ಸ್ಪೀಕರ್ಸ್ ಹೂ ಹ್ಯಾವ್ ಡನ್ ಒರಿಜಿನಲ್ ವರ್ಕ್ ಇನ್ ಸಬ್ಜೆಕ್ಟಲ್ಲಿ. ಸಪೋಸ್ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂತೋಷ್ ಹಾರ್ಕುಡೆ, ಡಾಕ್ಟರ್ ರವಿಕುಮಾರ್ ಮಾಕಾ, ಡಾಕ್ಟರ್ ಮಹೇಶ್ ಹಕ್ಕೆ, ಡಾಕ್ಟರ್ ಸಾಗರ್ ಸೌರಭ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಯುಗ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ. ಅದ್ಧೂರಿಯಾಗಿ ಜರುಗಿದ ಮಳಖೇಡ ಜಯತೀರ್ಥರ ಆರಾಧನಾ ಮಹೋತ್ಸವ. ಡ್ರಗ್ಸ್ ಪ್ರಕರಣದ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು, ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹ. ಜುಲೈ 19ರಂದು ಕಲಬುರಗಿಯಲ್ಲಿ ಕರ್ನಾಟಕ ಎಂಡೋಕ್ರೈನಾಲಜಿ ಸೊಸೈಟಿ ರಾಜ್ಯ ಸಮ್ಮೇಳನ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.